ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ ರಾಜ್ಯದ 30 ಸ್ಥಳಗಳಲ್ಲಿ ಐಟಿ ದಾಳಿ ಆಗಿರೋದು. ಉದ್ಯಮಿ, ಬಿಲ್ಡರು, ಗುತ್ತಿಗೆದಾರರ ಮನೆ, ಕಚೇರಿಯಲ್ಲಿ ಶೋಧವನ್ನ ಮಾಡಲಾಗಿದೆ. ನೋಡಿ, ರಾಜ್ಯದ ಒಟ್ಟು 30 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆ. ಎಲ್ಲೆಲ್ಲಿ ಏನೇನು ವಶಕ್ಕೆ ಪಡ್ಕೊಂಡಿದ್ದಾರೆ, ಪ್ರಮುಖ ದಾಖಲೆಗಳೇನಾದರೂ ಸಿಕ್ಕಿದೆಯಾ ನೋಡೋಣ ಬನ್ನಿ. ತೆರಿಗೆ ವಂಚನೆ ಮಾಡಿದ ಉದ್ಯಮಿಗಳು, ಬಿಲ್ಡರ್ಗಳು, ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಆದಾಯ ತೆರಿಗೆ ಇಲಾಖೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನು ನೀಡಿದ್ದು, ಬೆಂಗಳೂರು, ಮೈಸೂರು ಸೇರಿದಂತೆ 30ಕ್ಕೂ ಹೆಚ್ಚಿನ ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದೆ. ನಿನ್ನೆ ಬೆಳಗ್ಗೆ ಬುಧವಾರ ಬೆಳಗ್ಗೆಯಿಂದ ಶೋಧ ಕಾರ್ಯ ಆರಂಭಿಸಿದ ಐಟಿ ಅಧಿಕಾರಿಗಳ ತಂಡವು ತಡರಾತ್ರಿವರೆಗೆ ತಪಾಸಣೆಯನ್ನು ಮುಂದುವರೆಸಿದೆ. ಗುರುವಾರವೂ ಸಹ ಶೋಧ ಕಾರ್ಯ ಮುಂದುವರೆಯಲಿದೆ. ಅಂದರೆ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯಲಿದೆ. ಸಾಕಷ್ಟು ಜನರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಇತ್ತು. ಅದರಲ್ಲೂ ಇವರು ಯಾವುದೇ ರೀತಿಯಾದಂಥ ಆದಾಯ ತೆರಿಗೆ ಕಟ್ತಾ ಇರಲಿಲ್ಲ, ಮೋಸ ಮಾಡ್ತಿದ್ದಾರೆ, ಯಾಮಾರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಆ ಕಾರಣಕ್ಕಾಗಿ ಬೆಳಗ್ಗೆ ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿತ್ತು. ನಿನ್ನೆ ಸುಮಾರು ಮನೆಗಳಲ್ಲಿ ಸಂಜೆ ತನಕ ಈ ದಾಳಿಯನ್ನು ಮುಂದುವರಿಸಿದ್ದಾರೆ, ಶೋಧವನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾದಂಥ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರ ನಿವಾಸ ಮತ್ತು ಕಚೇರಿಗಳಲ್ಲಿ ಇವತ್ತೂ ಕೂಡ ಅದು ಶೋಧ ಮುಂದುವರಿಯುವಂಥ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ರಾಜ್ಯದ 30 ಸ್ಥಳಗಳಲ್ಲಿ ಐಟಿ ರೇಡ್ ಆಗಿರೋದು. ಅದು ಕೂಡ ಉದ್ಯಮಿಗಳ ಮನೆ, ಹಾಗೆಯೇ ಬಿಲ್ಡರ್ಗಳ ಮನೆ, ಗುತ್ತಿಗೆದಾರರ ಮನೆ ಮತ್ತು ಅವರುಗಳ ಕಚೇರಿ, ಇವ್ರುಗಳ ಮೇಲೆ ಒಂದಷ್ಟು ಗಂಭೀರವಾದಂಥ ಆರೋಪಗಳಿತ್ತು. ನೋಡಿ, ಇತ್ತೀಚಿನ ಒಂದೂವರೆ ತಿಂಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಅನೇಕ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಆರೋಪಗಳು ಬರ್ತಾ ಇದೆ. ಲಂಚ ತಗೊಳ್ತಾ ಇದ್ದಾರೆ, ಆಸ್ತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ಆದಾಯಕ್ಕೂ ಹೆಚ್ಚಿನ ಆಸ್ತಿ ಕ್ರೋಢೀಕರಿಸ್ಕೊಳ್ತಾ ಇದ್ದಾರೆ, ದಾಖಲೆಗಳಿಗಿಲ್ಲದ ಆಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಬಂದಿದ್ದಂಥ ಹಿನ್ನೆಲೆಯಲ್ಲಿ ಸುಮಾರು ಒಂದೂವರೆ ತಿಂಗಳಿಂದ ನಿರಂತರವಾಗಿ ದಾಳಿ ಅನ್ನೋದು ಕೇಳ್ತಾ ಇದ್ದೀವಿ. ನಿನ್ನೆ ಕೂಡ ಅದೇ ಥರ ಆಗಿರೋದು. ಪ್ರಮುಖವಾಗಿ ಪ್ರತಿಷ್ಠಿತ ಉದ್ಯಮಿಗಳು, ಹಾಗೆಯೇ ಬಿಲ್ಡರ್ಗಳು, ಹಾಗೆಯೇ ಗುತ್ತಿಗೆದಾರರು, ಇವರು ಮನೆಗಳ ಮೇಲೆ ರೇಡನ್ನು ಮಾಡಲಾಗಿದೆ.